ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಜೋರ್ದಾರಾಗಿ ಮೆಸೇಜ್ಗಳು ಬರ್ತಾ ಇದ್ದಾವೆ. ಸೊ ಮೆಸೇಜ್ 3 ನಮೂನೆಯಾಗಿ ಬರ್ತಾ ಇದೆ. 3 ನಮೂನೆ ಮೆಸೇಜ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಇವಾಗ ಅವು 3 ಬಂದರೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಇವಾಗ ಈ ಒಂದು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೆಂದರೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳಿಗಾಗಿ, ಕೌನ್ಸ್ಲಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೇನೆ, ಹೋಗಿ ನೀವು ಅಲ್ಲಿ ಜಾಯಿನ್ ಆಗಿ ಡಿಸ್ಕಷನ್ ಕೂಡ ಮಾಡ್ಬೋದು. ಹಾಗೂ ಏನಾದ್ರು ಎಮರ್ಜೆನ್ಸಿ ಬಂದರೆ ನಾನು ನಿಮಗೆ ಇನ್ಫಾರ್ಮ್ ಕೂಡ ಮಾಡ್ತೇನೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ. ಓಕೆ, ಸೊ ಹಾಗಾದರೆ ನಾನು 3 ಏನಪ್ಪ ಮೆಸೇಜ್ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ, ಅವು 3 ಬರೋದು ಏನೆಲ್ಲ ರೀಸನ್ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ಇಲ್ಲಿ ಡಿಯರ್ ಸರ್ ಮೇಡಮ್, ಕಂಗ್ರ್ಯಾಚುಲೇಷನ್, ಯುವರ್ ಅಪ್ಲಿಕೇಶನ್ ಫಾರ್ PMB ಕೌನ್ಸಿಲಿಂಗ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಇದ್ದರೆ ಈ ರೀತಿ ಬಂದರೆ ಏನು ಇದರ ಅರ್ಥ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ಸ್ ಇವಾಗ ಸಬ್ಮಿಟ್ ಆಗಿದೆ. ನೀವು ಅವಾಗ ಸಬ್ಮಿಟ್ ಮಾಡಿದಿರಲ್ಲ, ಆ ಮೆಸೇಜ್ ಇವಾಗ ಬಂದಿದೆ ನಿಮಗೆ. ಆ್ಯಕ್ಚುಲಿ ಇದು ಎಂದೋ ಬರಬೇಕಿತ್ತು ನಿಮಗೆ, ಬಟ್ ಇವಾಗ ಏನಾಗಿದೆ, ಅದು ರಿಯಲ್ ಆಗಿ ಡಾಟಾದಲ್ಲಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಈ ರೀತಿ ಮೆಸೇಜ್ ಬಂದರೆ ನಿಮಗೆ ವೇಟ್ ಮಾಡಬೇಕಾಗತ್ತೆ. ಅಪ್ರೂವ್ಡ್ ಅಂತ ಮೆಸೇಜಿಗೆ ವೇಟ್ ಮಾಡಬೇಕಾಗತ್ತೆ. ಇದು ಜಸ್ಟ್ ಸಬ್ಮಿಟೆಡ್ ಅಂತ ಇರೋದು. ಇದು ನಿಮಗೆ ಇನ್ನೂ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಒಂದು ರಿಜೆಕ್ಟರ್ ಅಂತ ಬರುತ್ತೆ, ಒಂದು ಅಪ್ರೂವ್ಡ್ ಅಂತ ಬರುತ್ತೆ. ಅದು ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. 2ನೇ ಕಾಮೆಂಟ್ ನೋಡ್ಬೋದು, ಇಲ್ಲಿ ಮೆಸೇಜ್ ಬರ್ತಿರೋದು, ಡಿಯರ್ ಸರ್ ಮೇಡಮ್, ಕಂಗ್ರ್ಯಾಚುಲೇಷನ್, ಯುವರ್ ಅಪ್ಲಿಕೇಶನ್ ಫಾರ್ PMB ಕೌನ್ಸಿಲಿಂಗ್ 24 ಹ್ಯಾಸ್ ಬೀನ್ ಅಪ್ರೂವ್ಡ್ ಅಂತ ಇದೆ. ಅಪ್ರೂವ್ಡ್ ಅಂದರೆ ಏನು? ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ನೀವು ಹಾಕಿರುವಂಥ ಎಲ್ಲ ಡಾಟಾ ಅಂದರೆ ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿವೆ. ಸೊ ಹೀಗಾಗಿ ನಿಮ್ಮ ಅಪ್ಲಿಕೇಶನ್ ನಮಗೆ ಇಷ್ಟವಾಗಿದೆ, ಎಲ್ಲ ಕರೆಕ್ಟಾಗಿದೆ. ಸೊ ನೀವು ಮುಂದೆ ಕೌನ್ಸಿಲಿಂಗಿಗೆ ಹೋಗಬಹುದು. ಇದರ ಮೀನಿಂಗ್ ಅಪ್ರೂವ್ಡ್ ಅಂತ. ಸಬ್ಮಿಟ್ ಅಂತ ಆಗಲಿ ಏನು ತೋರಿಸಿದ್ನಲ್ಲ, ಅದು ಏನು ಫಸ್ಟ್ ಸ್ಟೆಪ್. ಅದು ಬಂದ ಮೇಲೆ ಇದು ಬರಬೇಕು, ಇದು ಅಪ್ರೂವ್ಡ್ ಅಂತ ಬರಲೇಬೇಕು. ಬರುತ್ತೆ, ಇಲ್ಲ ಅನ್ನೋದಿಲ್ಲ, ಬರುತ್ತೆ, ವೇಟ್ ಮಾಡಬೇಕು. ಇನ್ನೊಂದು ಕಾಮೆಂಟ್ಸ್ ತೋರಿಸ್ತೀನಿ ನಿಮಗೆ, ತುಂಬ ವೆರಿ ಇಂಪಾರ್ಟೆಂಟ್ ಈ ಒಂದು ಮೆಸೇಜ್ ಇದು. ಇಲ್ಲಿ ನೋಡಿ, ಹೇಳ್ಬೋದು ನೀವು, ಡಿಯರ್ ಸರ್ ಮೇಡಮ್, ಯುವರ್ ಅಪ್ಲಿಕೇಶನ್ ಫಾರ್ PMB ಕೌನ್ಸಿಲಿಂಗ್ 24 ಹ್ಯಾಸ್ ಬೀನ್ ರಿಜೆಕ್ಟೆಡ್. ನೋಡಿರಿ, ಸಬ್ಮಿಟ್ ಅಂತ ಇದ್ದರೆ ತೊಂದರೆ ಇಲ್ಲ, ಅಪ್ರೂವ್ಡ್ ಅಂತ ಬಂದರೂ ಕೂಡ ತುಂಬ ಹ್ಯಾಪಿ. ಆದರೆ ರಿಜೆಕ್ಟ್ ಅಂತ ಇದ್ದರೆ, ಸೊ ನೀವು ಏನು ಮಾಡಬೇಕು, ಹೋಗಿ ಲಾಗಿನ್ ಮಾಡಿ ಎಡಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಒಳಗಡೆ ಬರೆದಿರ್ತಾರೆ, ನಾನು ತೋರಿಸ್ತೇನೆ ನಿಮಗೆ. ಓಕೆನಾ, ಏನಾಗಿದೆ ಅಂತ ನಿಮ್ಗೆ ತೋರಿಸ್ತೇನೆ. ಸೊ ನೀವು ಹೇಳಬೇಕು, ಏನು ಮಾಡಬೇಕಾಗತ್ತೆ ಅಂತಂದರೆ, ಏನು ಪ್ರಾಬ್ಲಮ್ ಆಗಿದೆ ಒಳಗಡೆ ಹೋಗಿ ನೋಡಬೇಕಾಗತ್ತೆ. ಒಳಗಡೆ ಲಾಗಿನ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ, ರೆಡ್ಡಲ್ಲಿ ಕೊಟ್ಟಿರ್ತಾರೆ. ನಾಳೆ ನಿಮ್ಗೆ ತೋರಿಸ್ತೇನೆ ಫ್ರೀ ಇದ್ದಾಗ. ಅದಕ್ಕೇನು ಮಾಡಬೇಕು, ನೀವು ಆ ರೆಡ್ಡಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು, ಎದಕ್ಕೆ ರಿಜೆಕ್ಟ್ ಆಗಿದೆ, ಯಾವ ಕಾರಣದಿಂದ ರಿಜೆಕ್ಟ್ ಆಗಿದೆ, ಏನು ಅಪ್ಲೋಡ್ ಮಾಡಬೇಕಿತ್ತು, ಏನು ಅಪ್ಲೋಡ್ ಮಾಡಿದ್ದೀನಿ, ಅಥವಾ ಅದು ಅಪ್ಲೋಡ್ ಮಾಡಿರುವಂಥದ್ದು ಸರಿಯಾಗಿ ಇರಲಿಲ್ವಾ, ಅಥವಾ ಬ್ಲಡ್ ಇತ್ತಾ, ಅದು ಸರಿಯಾದಂಥ ಒಂದು PDF ಒಳಗಡೆ ಇರಲಿಲ್ವಾ ಅನ್ನೋದನ್ನು ನೋಡಿಕೊಂಡು ನೀವು ಇದನ್ನು ಎಡಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೇನಾಗುತ್ತೆ, ಅಪ್ರೂವ್ಡ್ ಅಂತ ಬರುತ್ತೆ. ಈ 3 ಮೆಸೇಜ್ಗಳು ನಿಮಗೆ ಈ ನಿನ್ನೆಯಿಂದ ಬರ್ತಾ ಇದ್ದಾವೆ. ಇದನ್ನು ನೀವು ನೋಡ್ಕೊಂತ ಜನರಲ್ ಮೆಸೇಜ್ ಬರುತ್ತೆ, ವಾಟ್ಸಪ್ ಬರೋದಿಲ್ಲ, ಇಮೇಲ್ ಕೂಡ ಬರೋದಿಲ್ಲ. ಮತ್ತೇನಾದರೂ ಡೌಟ್ ಇದ್ದರೆ ನಂಗೆ ಟೆಲಿಗ್ರಾಮ್ಗೆ ನೀವು ಮೆಸೇಜನ್ನು ಹಾಕ್ಬೋದು, ನಾನು ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ.